ಇವತ್ತಿನ ದಿನ ಮೊಟ್ಟೆಯನ್ನು ಬಳಸಲಾರದೆ ತುಂಬ ಸುಲಭವಾಗಿ ಮನೆಯಲ್ಲೇ ಸಾಫ್ಟ್ ಆಗಿರುವಂಥ ಸ್ಪಾಂಜಿ ಆಗಿರುವಂಥ ಪ್ಲೇನ್ ಕೇಕ್ ಹೇಗೆ ಮಾಡೋದು ತೋರಿಸ್ತಾ ಇದ್ದೀನಿ. ತುಂಬ ಸುಲಭ. ಹೊರಗಡೆ ಬೇಕ್ರಿಗಳಲ್ಲೇ ₹100 ದುಡ್ಡು ಕೊಟ್ಟು ತರೋಕ್ಕಿಂತ ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಳಿ. ಇವಾಗ ನಾನು ತೋರಿಸುವಂಥ ಇಂಗ್ರೀಡಿಯೆಂಟ್ಸ್ನ ನೀವು ಬಳಸ್ಕೊಂಡು ಆರಾಮಾಗಿ ಕೇಕ್ ಮಾಡ್ಕೋಬೋದು. ಇಲ್ಲಿ ಅಳತೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾನಿಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಈ ಅಳತೆಗಳನ್ನ ಮಾತ್ರ ಪರ್ಫೆಕ್ಟಾಗಿ ತೊಗೋಬೇಕು. ನಿಮಗೆ ಮೆಜರ್ಮೆಂಟ್ ಇಲ್ಲ ಅಂದರೆ 1 ಕಪ್ ಅಳತೆನ ಮಾಡ್ಕೊಳ್ಳಿ. ಇಲ್ಲಿ 1 ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ಮೊಸರು ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ ಆಗುವಷ್ಟು ಅಂದರೆ 1/4 ಆಗುವಷ್ಟು ನಾನಿಲ್ಲಿ ಎಣ್ಣೆಯನ್ನು ತೊಗೊಂಡಿದ್ದೀನಿ. ನಾನು ಸನ್ಫ್ಲವರ್ ಆಯಿಲ್ನ ಬಳಸ್ತಾ ಇದ್ದೀನಿ. ಇವಾಗ ನಾನಿಲ್ಲಿ ಅರ್ಧ ಟೀ ಸ್ಪೂನ್ ಮತ್ತು 1/4 ಟೀ ಸ್ಪೂನ್ 2 ಅಳತೆದು ಒಂದು ಮಿಜರಿಂಗ್ ಸ್ಪೂನ್ನ ಇಟ್ಕೊಂಡಿದ್ದೀನಿ. ಇದು ಏನಕ್ಕೆ ಅಂತ ನಾನು ಕೇಕನ್ನು ಕಲಿಸ್ಕೊಳ್ತಾ ನಿಮಗೆ ಹೇಳ್ತಾ ಹೋಗ್ತೀನಿ. ಇವಾಗ ಕೇಕ್ ಮಿಕ್ಸ್ ಮಾಡ್ಕೊಳ್ಳಿಕ್ಕೆ ನಾನಿಲ್ಲಿ ಬ್ಯಾಟರ್ಗೆ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ ರೆಡಿ ಮಾಡ್ಕೊಳ್ಳೋಕ್ಕೆ. ಇಲ್ಲಿ ಮೊದಲಿಗೆ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನೋಡಿ ಅದೇ ಕಪ್ಪಿಂದ ಅರ್ಧ ಕಪ್ ಅಳತೆಯಲ್ಲೇ ಅದೇ ಕಪ್ಪಿಂದ ಅರ್ಧ ಕಪ್ ಆಗೋಷ್ಟರಲ್ಲಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸಕ್ಕರೆನ ಪೌಡ್ರ್ ಮಾಡ್ಕೊಂಡು ತೊಗೊಳ್ಳಿ. ತುಂಬ ಈಸಿಯಾಗಿ ನೀವು ಮಾಡಿಬಿಡ್ಬೋದು. ಇವಾಗ ಸಕ್ಕರೆನ ಮೊಸರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕ್ರೀಮಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ವಿಸ್ಕರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಕ್ರೀಮಿ ಕನ್ಸಿಸ್ಟೆನ್ಸಿಗೆ ತಿರುಗುತ್ತೆ ಅದು. ಇವಾಗ ಇದಕ್ಕೆ ವನಿಲಾ ಎಸೆನ್ಸ್ 1-2 ಡ್ರಾಪ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ಜೊತೆಗೇ 1/4 ಕಪ್ ಆಗೋಷ್ಟು ಏನು ಆಯಿಲ್ ಇಟ್ಕೊಂಡಿದ್ವಲ್ಲ ಆಯಿಲನ್ನು ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಈ ಥರ ಬೀಟ್ ಮಾಡ್ಕೋಬೇಕು. ನೋಡಿ ಈ ಥರ ಮ್ಯಾಶರ್ ಇದ್ದರೆ ಮ್ಯಾಶರಿಂದ ಅಥವಾ ಈ ಥರ ವಿಸ್ಕರಿಂದ ಚೆನ್ನಾಗಿದು ಒಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಟರ್ನ್ ಆಗುತ್ತೆ. ಇವಾಗ ನೋಡ್ತಿರ್ಬೋದು ಎಲ್ಲ ನಾವು ಹಾಕಿರೋಂಥ ಇಂಗ್ರೀಡಿಯೆಂಟ್ಸ್ ಎಲ್ಲ ಮಿಕ್ಸ್ ಆಗಿ ಒಂದು ಕ್ರೀಮಿ ಟೆಕ್ಸ್ಚರ್ಗೆ ಬಂದಿದೆ. ಈ ಟೈಮಲ್ಲಿ ನಾನಿಲ್ಲಿ ಒಂದು ಸ್ಟ್ರೈನರ್ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಗೊಂಡಂಥ 1 ಕಪ್ ಅಳತೆ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಜರಡಿ ಹಿಡಿತಾ ಇದ್ದೀನಿ. ಇವಾಗ ಇದಕ್ಕೆ ನಾನಿಲ್ಲಿ ನೋಡಿ ಇದು ಬೇಕಿಂಗ್ ಪೌಡರು. ನಾನು ಆವಾಗಲೇ 1/4 ಟೀ ಸ್ಪೂನ್ ಮತ್ತು ಅರ್ಧ ಟೀ ಸ್ಪೂನ್ ತೋರಿಸಿದ್ನಲ್ಲ, ಇಲ್ಲಿ ಅರ್ಧ ಟೀ ಸ್ಪೂನ್ ಆಗೋ ಅಳತೆಯಲ್ಲಿ ಬೇಕಿಂಗ್ ಪೌಡರನ್ನ ಹಾಕೋಬೇಕಾಗತ್ತೆ ಕೇಕ್ ಮಾಡಲಿಕ್ಕೆ. ನಿಮಗೆ ತುಂಬ ಪರ್ಫೆಕ್ಟ್ ಆಗಿರುವಂಥ ಅಳತೆ ಇದು. ತುಂಬ ಸ್ಮಾಲ್ ಕೇಕ್ ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿ ಸ್ಪಾಂಜಿಯಾಗಿರುತ್ತೆ ಕೇಕು. ಇವಾಗ ಅರ್ಧ ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕಿದೆ. ಈಗ 1/4 ಟೀ ಸ್ಪೂನ್ ಅಳತೆದೇನು ಸ್ಪೂನ್ ಇದೆಯಲ್ಲ ಅದರಿಂದ ಬೇಕಿಂಗ್ ಸೋಡಾನ ಹಾಕಿದ್ದೀನಿ. ಅಂದರೆ ಅಡುಗೆ ಸೋಡಾ ಹಾಕಿ ಇದನ್ನು ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ನೋಡಿ ಜರಡಿ ಹಿಡಿಬೇಕು. ಜರಡಿ ಹಿಡಿದು ನಾವೇನು ಮಿಕ್ಸರ್ ಮಾಡ್ಕೊಂಡಿರ್ತೀವಲ್ಲ ಆ ಮಿಕ್ಸರ್ ಜೊತೆ ಈ ಹಿಟ್ಟನ್ನು ಕೂಡ ವಿಸ್ಕರಿಂದ ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಗಟ್ಟಿ ಆಗ್ತಾ ಬರುತ್ತೆ ಈ ಥರ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಅರ್ಧ ಕಪ್ ಅಳತೆಯಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗೋಷ್ಟು ಹಾಲನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಮೊದಲಿಗೆ ಅರ್ಧದಷ್ಟು ಹಾಕ್ಕೊಂಡು ಆಮೇಲೆ ಇನ್ನೂ ಗಟ್ಟಿ ಅಂತ ಅನಿಸಿದ್ರೆ ಮಿಕ್ಸ್ಚರು ಮತ್ತೆ ಹಾಲನ್ನು ಸೇರಿಸ್ಕೋಬೇಕು. ಅರ್ಧ ಕಪ್ ಹಾಲು ಬೇಕೇ ಬೇಕಾಗುತ್ತೆ. ಇದಕ್ಕೆ ನಾನು ತೋರಿಸುವಂಥ ಈ ಅಳತೆ ಏನಿದೆ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಕೊಟ್ಟಿರ್ತೀನಿ. ಏನೇನು ಅಳತೆಯಲ್ಲಿ ಏನೇನು ಹಾಕ್ಕೋಬೇಕು ಸಾಮಗ್ರಿಗಳನ್ನ ಅಂತ ಅದನ್ನು ನೋಡಿಕೊಂಡು ಪರ್ಫೆಕ್ಟಾಗಿ ನೀವು ಮನೆಯಲ್ಲಿ ಸುಲಭವಾಗಿ ಮೊಟ್ಟೆನ ಬಳಸಲಾರದೆ ಈ ಸ್ಪಾಂಜ್ ಕೇಕನ್ನು ಮಾಡ್ಕೋಬೋದು. ವೆನಿಲಾ ಸ್ಪಾಂಜ್ ಕೇಕ್ ತುಂಬ ಚೆನ್ನಾಗಾಗುತ್ತೆ. ನೋಡಿ ಅರ್ಧ ಕಪ್ ಹಾಲು ಪೂರ್ತಿಯಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ. ಸೊ ನೀವು ಕೂಡ ಅಷ್ಟೇ ಈ ಅಳತೆಗಳನ್ನು ಕರೆಕ್ಟಾಗಿ ಫಾಲೋ ಮಾಡಿಕೊಂಡ್ರೆ ತುಂಬ ಪರ್ಫೆಕ್ಟಾಗಿ ನೀವು ಕೇಕ್ ಮಾಡ್ಬೋದು. ಯಾವ ಥರ ಮಿಕ್ಸ್ ಮಾಡಬೇಕಂದ್ರೆ ಇದು ಕೂಡ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿ ಮಿಕ್ಸ್ ಆಗಬೇಕು. ಎಲ್ಲವೂ ಬೆರಿಬೇಕು. ಒಂದೇ ಡೈರೆಕ್ಷನಲ್ಲಿ ಲೈಟ್ ಹ್ಯಾಂಡಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡಿ ಬ್ಯಾಟರ್ ರೆಡಿಯಾಗಿದೆ ಕೇಕ್ ಬ್ಯಾಟರು. ಇವಾಗ ಕೇಕ್ ಟಿನ್ನ ತೊಗೊಂಡಿದ್ದೀನಿ. ಕೇಕ್ ಟಿನ್ಗೆ ಸ್ವಲ್ಪ ಆಯಿಲನ್ನು ಗ್ರೀಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಹಾಕ್ಕೊಳ್ಳಿ ಕಟ್ ಮಾಡಿಕೊಂಡು ಅಳತೆಗೆ. ಬಟರ್ ಪೇಪರ್ ಇಲ್ಲ ಅಂದರೆ ನಾನಿಲ್ಲಿ ಗ್ರೀಸ್ ಮಾಡ್ಕೊಂಡಿದ್ದೀನಿ ಆಯಿಲು. ಅದ್ರ ಮೇಲ್ಗಡೆ 1 ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಂಡು ಈ ಥರ ಟ್ಯಾಪ್ ಮಾಡ್ಕೋಬೇಕು. ಎಲ್ಲ ಕಡೆ ಆ ಮೈದಾ ಹಿಟ್ಟು ಅಂಟ್ಕೊಳ್ಳೋ ಥರ ಮಾಡ್ಕೋಬೇಕು. ಉಳಿದಿರೋಂಥ ಹಿಟ್ಟೇನಿರುತ್ತಲ್ಲ ಉಳ್ಕೊಂಡಿರೋಂಥ ಹಿಟ್ಟು ಅದನ್ನು ತೆಗೆದುಬಿಡಿ, ರಿಮೂವ್ ಮಾಡಿ ಬೇರೆ ಕಡೆ ಹಾಕಿಬಿಡಿ. ನಾನಿಲ್ಲಿ ಬಟರ್ ಪೇಪರ್ ಇದೆ ಆದರೂ ಕೂಡ ನಾನು ತೋರಿಸ್ದೆ ಬಟರ್ ಪೇಪರ್ ಇಲ್ಲ ಅಂದರೆ ಯಾವ ಥರ ಮಾಡ್ಕೊಳ್ಬೋದು ಅನ್ನೋದನ್ನು. ಬಟರ್ ಪೇಪರನ್ನು ಕರೆಕ್ಟಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ನಾನಿಲ್ಲಿ ಕೇಕ್ ಬ್ಯಾಟರನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು. ಸೊ ನೋಡ್ತಿರ್ಬೋದು 1 ಕಪ್ ಅಳತೆ ಕೇಕ್ಗೆ ಇಷ್ಟು ಕೇಕ್ ಟಿನ್ ಸಾಕಾಗತ್ತೆ. ಕೇಕ್ ಬ್ಯಾಟರ್ ಹಾಕಾದ್ಮೇಲೆ ಮೇಲ್ಗಡೆ 3 ಇಂಚಿನಷ್ಟು ಜಾಗ ಇರಬೇಕು ಈ ಕೇಕ್ ಟಿನಲ್ಲಿ. ಅಷ್ಟು ದೊಡ್ಡ ಕೇಕ್ ಟಿನ್ನ ಬಳಸಬೇಕಾಗತ್ತೆ. ನಾನಿಲ್ಲಿ ಮೊದಲೇ ಒಂದು ದೊಡ್ಡ ಪಾತ್ರೆಯಲ್ಲಿ ಉಪ್ಪನ್ನು ಹಾಕ್ಕೊಂಡು ಸ್ಟ್ಯಾಂಡನ್ನು ಇಟ್ಕೊಂಡು ಪ್ರೀ ಹೀಟ್ಗಿಟ್ಟಿದ್ದೆ 15 ನಿಮಿಷ ಪ್ರೀ ಹೀಟ್ಗಿಟ್ಟಂಥ ಪಾತ್ರೆಯಲ್ಲಿ ಕೇಕ್ ಟಿನ್ನನ್ನು ಇಟ್ಟು ಮತ್ತೆ ಮುಚ್ಚಳ ಮುಚ್ಚಿ ಈ ಲಿಡ್ಡಲ್ಲಿ ಹೋಲ್ ಇದ್ದರೆ ಅದನ್ನು ಕ್ಲೋಸ್ ಮಾಡಿಬಿಡಿ. ಟಿಶ್ಯೂ ಪೇಪರಿಂದ ಮುಚ್ಚಳ ಮುಚ್ಚಿ ಒಂದು 30 ನಿಮಿಷ ಬಿಡ್ತೀನಿ. ಮೊದಲಿಗೆ ಅರ್ಧದಷ್ಟು ಕೇಕ್ ಫುಲ್ಲು ಕರೆಕ್ಟಾಗಿ ಬೆಂದ ಮೇಲೆ ಈ ಚಾಕೋ ಚಿಪ್ಸ್ ನೀವು ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಪ್ಲೇನ್ ಕೇಕೇ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ನನ್ನಲ್ಲಿ ಇತ್ತು ಚಾಕೋ ಚಿಪ್ಸು.
30 ನಿಮಿಷ ಬೇಯಿಸಾದ್ಮೇಲೆ ಮುಚ್ಚಳನ ಓಪನ್ ಮಾಡಿ ತಕ್ಷಣ ಈ ಚಿಪ್ಸನ್ನು ಹಾಕಿ ತಕ್ಷಣ ಮುಚ್ಚಿಬಿಡಬೇಕು. ಜಾಸ್ತಿ ಹೊತ್ತು ಬಿಡಬಾರ್ದು, ಏರ್ ಹೋಗಿಬಿಡುತ್ತೆ. ಹಾಗಾಗಿ ನೋಡಿ ಈ ಚಾಕೋ ಚಿಪ್ಸ್ ಹಾಕಿ ಮತ್ತೆ ನಾನು ಲಿಡ್ಡನ್ನು ಕ್ಲೋಸ್ ಮಾಡಿ ಮತ್ತೆ ಒಂದು 15 ನಿಮಿಷ ಬಿಟ್ಟಿದ್ದೆ ನೋಡಿ. ಟೋಟಲಾಗಿ 45ರಿಂದ 50 ನಿಮಿಷ ನಾನಿಲ್ಲಿ ಬಿಟ್ಟಿದ್ದೆ, ಅದು ಲೋ ಫ್ಲೇಮ್ನಲ್ಲಿ. ಇವಾಗ ಚೆಕ್ ಮಾಡಿಕೊಂಡು ಟೂತ್ ಪಿಕ್ಕಿಂದ ಚೆಕ್ ಮಾಡ್ಕೊಳ್ಳಿ ಕೇಕ್ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ. ಚುಚ್ಚಿ ಇವಾಗ ಚೆನ್ನಾಗಿ ಬೆಂದಿತ್ತು. ಕೇಕ್ ಟಿನ್ನನ್ನು ರಿಮೂವ್ ಮಾಡ್ಕೊಂಡಿದ್ದೀನಿ. ಇವಾಗ ತಕ್ಷಣಕ್ಕೆ ಕೇಕನ್ನು ರಿಮೂವ್ ಮಾಡಬಾರ್ದು. ಸ್ವಲ್ಪ ಕಾಟನ್ ಬಟ್ಟೆ ಮುಚ್ಚಿ 1-2 ಗಂಟೆ ಬಿಟ್ಟು ಪೂರ್ತಿ ತಣ್ಣಗಾದಮೇಲೆ ನೀವು ಸುತ್ತಲೂ ಚಾಕುವಿಂದ ಕಟ್ ಮಾಡಿಕೊಂಡು ಎಡ್ಜಸ್ಸನ್ನು ಬಿಡಿಸ್ಕೊಂಡು ನೀವು ತೆಗೆದ್ರೆ ತುಂಬ ಸುಲಭವಾಗಿ ತುಂಬ ಸ್ಪಾಂಜಿಯಾಗಿರುತ್ತೆ ಕೇಕು, ತುಂಬ ಚೆನ್ನಾಗಿರುತ್ತೆ. ಪೂರ್ತಿ ತಣ್ಣಗಾದ್ಮೇಲೆ ನಾವಿಲ್ಲಿ ರಿಮೂವ್ ಮಾಡ್ಕೋಬೇಕು. ಬಿಸಿಯಾಗಿರೋವಾಗ ಚೆನ್ನಾಗಿ ಬರಲ್ಲ ಅದು. ಹಾಗಾಗಿ ಪೂರ್ತಿ ತಣ್ಣಗಾಗಿದೆ, ನಾನಿಲ್ಲಿ ಎಡ್ಜಸ್ಸನ್ನು ಬಿಡಿಸ್ಕೊಂಡು ಕೇಕನ್ನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನಾನಿಲ್ಲಿ 45 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ ಲೋ ಫ್ಲೇಮ್ನಲ್ಲಿ. ಎಷ್ಟು ಸ್ಪಾಂಜಿ ಆಗಿತ್ತಂದರೆ ನೋಡಿದ್ರೇ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ಸ್ಪಾಂಜಿ ಆಗಿತ್ತು, ಎಷ್ಟು ಸಾಫ್ಟ್ ಆಗಿತ್ತು ಅಂತ. ಕಟ್ ಮಾಡಿ ಕೂಡ ತೋರಿಸ್ತೀನಿ. ನಾನಿಲ್ಲಿ ಮೊಟ್ಟೆ ಬದಲಾಗಿ ಮೊಸರನ್ನ ಬಳಸಿದ್ದೀನಿ. ನೀವೇನಾದರೂ ಮೊಟ್ಟೆ ತಿನ್ನೋರಾಗಿದ್ದರೆ ಅಂದರೆ ವೆಜಿಟೇರಿಯನ್ಸ್ ಆಗಿದ್ದರೆ ಈ ಮೊಸರನ್ನ ಹಾಕೋಬೇಕಾಗುತ್ತೆ. ನಾನ್ ವೆಜಿಟೇರಿಯನ್ಸ್ ಆಗಿದ್ದರೆ ಮೊಟ್ಟೆನ ಬಳಸೋರಾಗಿದ್ದರೆ ಈ ಮೊಸರಿನ ಬದಲಾಗಿ 2 ಮೊಟ್ಟೆನ ಇಲ್ಲಿ ಬಳಸಬೇಕಾಗತ್ತೆ ನೋಡಿ. ಸೊ ನೋಡಿ ಯಾವ ಥರ ಸ್ಪಾಂಜಿ ಆಗಿದೆ ಕೇಕ್ ಅಂತ, ಎಷ್ಟು ಚೆನ್ನಾಗಿ ಫ್ಲಫಿಯಾಗಿ ಬೆಂದಿದೆ ಅಂತ. ಇವಾಗ ಈ ಥರ ಪ್ಲೇನ್ ಕೇಕ್ ಕಟ್ ಮಾಡಿ ಇಟ್ಟಿರ್ತಾರಲ್ಲ ಬೇಕ್ರಿಗಳಲ್ಲೆಲ್ಲ, ನೀವು ದುಡ್ಡು ಕೊಟ್ಟು ತೊಗೊಂಬರ್ತೀರಲ್ಲ, ಅದೇ ಥರ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡಿಕೊಂಡು ನೀವು ಕೇಕ್ ಬಾಕ್ಸಲ್ಲಿ ಹಾಕಿಟ್ರೆ 2 ಡೇಸ್ ಆರಾಮಾಗಿ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ, ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನೇನು ಕ್ರಿಸ್ಮಸ್ ಹತ್ತಿರ ಬಂತು, ಈ ಥರ ವೆರೈಟಿ ಕೇಕ್ಗಳನ್ನು ಮಾಡಿ ಮಕ್ಕಳಿಗೆ ಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಇವತ್ತಿನ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ.